ನಮ್ಮ ಹತ್ರ ಬರೋ ಇಂಥ ಕಂಡೀಷನ್ಸೇ ನಮ್ಮ ಹತ್ರ ಫಸ್ಟ್ ಬರ್ತಾ ಇರೋದು. ಆ್ಯಕ್ಚುಲಿ ನಾವು ಹೆಂಗೆ ಅಂದರೆ ಡಯಾಬಿಟಿಕ್ ಇವಾಗ ಆಯುರ್ವೇದಿಕ್ ಯಾವಾಗಲೂ ನೋಡಿದರೆ ಇಟ್ಸ್ ಅ ಕಂಪ್ಲೀಟ್ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದರೆ ಮೋರ್ ದ್ಯಾನ್ ಟ್ರೀಟ್ಮೆಂಟ್ ನಾವು ಎಂಫಸಿಸ್ ಕೊಡೋದು ಈಸ್ ಪ್ರಿವೆನ್ಷನ್. ಎಲ್ಲರಿಗೂ ಇವಾಗ ಫಾಸ್ಟ್ ಲೈಫ್ನಲ್ಲಿ ಈ ಥರ ಕಂಡೀಷನ್ಸ್ನಲ್ಲಿ ಬರೋದೊಂದು ಭಯ ಇರುವಾಗ ಫಸ್ಟ್ ಥಿಂಗ್ ಇಸ್ ಯು ನೀಡ್, ಅದರಲ್ಲಿ ಆಯುರ್ವೇದಿಕ್ ಯಾವಾಗಲೂ ಒಂದು ಸ್ಟೆಪ್ ಹೈಯರ್. ಯಾಕೆಂದರೆ ಪ್ರಿವೆನ್ಷನ್ನಲ್ಲಿ ಅದರಲ್ಲಿ ಫಸ್ಟ್ ಇರೋ ಒಂದು ಸೈನ್ಸ್ ಅಂದರೆ ಆಯುರ್ವೇದ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡೋದು ಈಸ್ ಲೈಫ್ ಸ್ಟೈಲ್ ಮಾತ್ರ. ಪ್ರಿವೆನ್ಷನ್ ಈಸ್ ವಾಟ್ ಇಸ್ ಆಯುರ್ವೇದಾಸ್ ಬೇಸಿಕ್ ಐಡಿಯಾಲಜಿ. ಓಕೆ ಫೈನ್. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಾವು ಮಂಜು ಅಂತ. ಮಂಜು ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿಪ್ಪ ನೇರವಾಗಿ. ಹಲೋ. ನಮಸ್ಕಾರ ಮಂಜು, ಹೇಳಿ. ಮೇಡಮ್ ನಮ್ಗೆ 25 ವರ್ಷ, ಹಾಂ, ಶುಗರ್ ಇದೆ ಮೇಡಮ್. ಓಕೆ. ಡಾಕ್ಟರ್ ಹೋದ್ರೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ. 370 ಏನಿದೆ. ಆಲ್ ರೈಟ್. ಅದು ಏನು ಮಾಡ್ಬೇಕು? ಆ್ಯಕ್ಚುಲಿ ಮಂಜು, ನಿಮ್ಮ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಬೇರೆ ಯಾರಿಗಾದ್ರೂ ಶುಗರ್ ಇತ್ತಪ್ಪ? ಫ್ಯಾಮಿಲಿ ಯಾರಿಗಿಲ್ಲ ಮೇಡಮ್. ಯಾರಿಗೂ ಇಲ್ಲ. ಏನು ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಲ್ಲಿ ಕಂಪ್ನಿಲಿ ಜಾಬ್ ಮಾಡ್ತಿದ್ದೀವಿ. ಆಲ್ ರೈಟ್. ನೀವು ಎಷ್ಟು ವರ್ಷದಿಂದ ನಿಮಗಿದೆ ಇವಾಗ? ಇವಾಗ 2 ವರ್ಷದಿಂದ ಇದೆ ಮೇಡಮ್. ಆಲ್ ರೈಟ್. 2 ವರ್ಷದಲ್ಲಿ ಆ್ಯಕ್ಚುಲಿ 2 ವರ್ಷಕ್ಕೆ ಮುಂಚೆ ನೀವು ಅದನ್ನು ಕಂಡು ಹಿಡಿದಿದ್ದೀರಾ? ಹ್ಞೂ ಮೇಡಮ್. ಅದ್ರ ಯಾಕೆ ನಿಮ್ಗೆ ಏನು ಸಿಂಪ್ಟಮ್ಸ್ ಇತ್ತು ಆವಾಗ? ಅವಾಗ ಏನಿಲ್ಲ ಮೇಡಮ್, ಸ್ವಲ್ಪ ರಿಸೀಸ್ ಜಾಸ್ತಿ ಆಗೋದು, ಓಕೆ, ಸುಸ್ತು, ಹಾಂ, ಅಷ್ಟೇ. ಈ ತರ ಸ್ವಲ್ಪ ಸಣ್ಣಗಾಗ್ಬಿಟ್ಟಿದೆ. ಆಲ್ ರೈಟ್. ಅವಾಗ ಡಾಕ್ಟರ್ ಹತ್ರ ಹೋಗಿ ಇದ್ರೆ ಬ್ಲಡ್ ಚೆಕಪ್ ಮಾಡಿ ಈ ತರ ಎಲ್ಲ ಹೇಳಿದ್ರು. ಆಯ್ತು. ಇದರಲ್ಲಿ ಫಸ್ಟ್ ಥಿಂಗ್ ಇಸ್ ಇವಾಗಲೂ ಮೆಡಿಸಿನ್ ತಗೊಂಡ ನಂತರನೂ ನಿಮಗೆ 300 ಮೇಲೆ ಇದೆಯಪ್ಪ? ಮೆಡಿಸಿನ್ ತಗೊಂಡ್ರೆ ಇರಲ್ಲ ಮೇಡಮ್. ಇರೋದಿಲ್ಲ. ನೀವು ಫಸ್ಟ್ ನೀವು ಆ್ಯಕ್ಚುಲಿ ಇವಾಗ ಸೆಕ್ಯೂರಿಟಿ ಅಂದರೆ ನೀವು ಟೈಮ್ ಟು ಟೈಮ್ ಊಟ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಓಕೆ. ಅದು ಊಟದಲ್ಲಿ ಏನೆಲ್ಲ ಮಾಡ್ತೀರಾ? ಅವ್ರು ಡಯಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆ? ಹ್ಞೂ, ಹೇಳಿದ್ದಾರೆ ಮೇಡಮ್. ಓಕೆ. ಹಾಗಾದರೆ ಆ್ಯಕ್ಚುಲಿ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಇಸ್ ಈ 300 ಇರೋದು ಇವಾಗ ಮೆಡಿಸಿನ್ ತಗೊಂಡು ನಿಮಗೆ ನಾರ್ಮಲ್ ಆಗಿದ್ದರೆ ಡೆಫಿನೆಟ್ಲಿ ಅದು ಆಯುರ್ವೇದಿಕ್ ಆಗಲಿ ಅಲೋಪತಿ ಆಗಲಿ ಅದನ್ನು ಮೆಡಿಸಿನ್ಸಿಂದ ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಲೇಬೇಕಾಗತ್ತೆ. ಓಕೆ, ಧನ್ಯವಾದಗಳು ಮಂಜು ಕರೆ ಮಾಡಿದಕ್ಕೆ. ಬಹುಶಃ ಬಹಳ ಚಿಕ್ಕ ಏಜ್ ನಲ್ಲಿ ಬಂದಿರೋ ಇವಾಗ ಜುವೆನೈಲ್ ಡಯಾಬಿಟಿಸ್ ದಟ್ ಇಸ್ ಯಂಗ್ ಏಜ್ ನಲ್ಲಿ, ಇವಾಗ ನಾವು 60-70 ಎಲ್ಲ ಆಗಬೇಕಾಗಿರೋ ಕಂಡೀಷನ್ಸ್ನೇ ಇಲ್ಲ, ಮಕ್ಕಳನ್ನಲ್ಲೇ ಕಾಮನ್ ಆಗಿ. ಫಸ್ಟ್ ಥಿಂಗ್ ಇಸ್ ಏನಾದರೂ ಕಾಯಿಲೆಯಿಂದ ಈ ಥರ ಆಟೋ ಇಮ್ಯೂನ್ ಪ್ರಾಬ್ಲಮ್ ಆಗಿ ಈ ಥರ ಬರೋ ಕಂಡೀಷನ್ಸ್ನಲ್ಲಿ ಇದೆ. ಬಟ್ ಅದ್ರ ಜೊತೆ ವೆರಿ ಕಾಮನ್ ಆಗಿ ಬರ್ತಾ ಇರೋ ಒಂದು ಕಂಡೀಷನ್ ಇಸ್ ಆಲ್ಸೋ ದೇರ್. ಜುವೆನೈಲ್ ಡಯಾಬಿಟಿಸ್ ಇಸ್ ಇವಾಗ ಕಾಮನ್ ಆಗ್ತಾನೆ ಇದೆ. ಎಸ್ ಡಾಕ್ಟರ್, ಇನ್ನು ಹೈಪರ್ ಟೆನ್ಷನ್ಗೆ ಆಯುರ್ವೇದದಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ, ಜೊತೆಗೆ ಈ ಥೈರಾಯ್ಡ್ನ ಸಮಸ್ಯೆ ಇರ್ಬೋದು, PCOD ನ ಯಾವ ಥರ ಆಯುರ್ ಹೀಲಿಂಗ್ ಸೆಂಟರ್ನಲ್ಲಿ ಟ್ರೀಟ್ ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡೋಣ. ನೀವು ನೋಡ್ತಿದ್ರ ಹೆಲ್ತ್ ಕೇರ್ ನಿರ್ವಹಿಸ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಶತಮಾನಗಳ ಇತಿಹಾಸವುಳ್ಳ ಋಷಿ ಪರಂಪರೆಯ ಪ್ರಕೃತಿಯ ಶಾಸ್ತ್ರ ಆಯುರ್ವೇದ. ಈ ಆಯುರ್ವೇದದ ಬುಡನಾಡಿ ಆಯುಷ್ಯ. ಅಂತಹ ಪರಂಪರೆಯಿಂದ ಬಂದ ಚಿಕಿತ್ಸಾಲಯ ಆಯುರ್ ಹೀಲಿಂಗ್, ಆಯುರ್ವೇದ ಮತ್ತು ಸಿದ್ಧ ಆಸ್ಪತ್ರೆ. ಇವರು ಪ್ರಸಿದ್ಧ ಕೈಗುಣ ವೈದ್ಯರು ಎಂದೇ ಪ್ರಸಿದ್ಧರಾಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಆಯುರ್ವೇದ, ಎಕ್ಸ್ಪೀರಿಯನ್ಸ್ ಲೈಫ್. ನಮ್ಮ ವಿಶೇಷ ತಜ್ಞ ವೈದ್ಯರುಗಳಿಂದ ಪರೀಕ್ಷೆಗೊಳಪಟ್ಟು ನೀವು ಬಳಲುತ್ತಿರುವ ರೋಗದ ಬಗ್ಗೆ ತಿಳಿದುಕೊಳ್ಳಿ ಮತ್ತು ಪಡೆಯಿರಿ ಶಾಶ್ವತ ಅಡ್ಡ ಪರಿಣಾಮಗಳಲ್ಲದ ವಿಶೇಷ ಚಿಕಿತ್ಸೆಯನ್ನು ನಮ್ಮ ಆಯುರ್ವೇದದ ಜೊತೆಗೆ. ಆಯುರ್ ಹೀಲಿಂಗ್, ಕೋರಮಂಗಲ, ಬೆಂಗಳೂರು. ದೂರವಾಣಿ 08065658555.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಿದ್ರ ಆಯುರ್ ಹೀಲಿಂಗ್ ಅರ್ಪಿಸುವ ಹೆಲ್ತ್ ಕೇರ್ ನೇರ ಪ್ರಸಾರದ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಿನಿ ನಾಯರ್ ಅವರು. ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಚಿಕಿತ್ಸೆ ತಗೊಳ್ಳುವಾಗ ಯಾರೇ ಟ್ರೀಟ್ ಮಾಡುವಾಗ ಕೈಗುಣ ಅನ್ನೋದು ಬಹಳ ಮುಖ್ಯ ಅಂತ. ಅಫ್ಕೋರ್ಸ್ ನಮ್ಮ ಡಾಕ್ಟರ್ ಮಿನಿ ನಾಯರ್ ಅವ್ರಿಗೆ ಕೈಗುಣ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತಾನೆ ಹೆಸರಿದೆ ಅಂತ ಹೇಳ್ಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಂತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ರು. ಡಯಾಬಿಟಿಸ್ ಚಿಕಿತ್ಸೆವರೆಗೂ ತಿಳಿಸಿದ್ರು. ಇನ್ನು ಹೈಪರ್ ಟೆನ್ಷನ್ಗೆ ಕಾರಣಗಳು ಏನು ಅಂತ ಕೂಡ ಹೇಳಿದ್ರು. ಇನ್ನು ಆಯುರ್ವೇದದಲ್ಲಿ ಹೈಪರ್ ಟೆನ್ಷನ್ಗೆ ಯಾವ ತರ ಚಿಕಿತ್ಸೆಗಳು ಸಿಗುತ್ತೆ, ಬಿಕಾಸ್ ಟೆನ್ಷನ್ ಜಾಸ್ತಿ ಆಗಿದೆ, BP ಮಾತ್ರೆ ತಗೊಂಡಿರ್ಲಿಲ್ಲ ಅನ್ನೋದು ನಾವು ಅನ್ಕೊಳ್ತೀವಿ. ಪದೇ ಪದೇ ಆ ಮಾತ್ರೆ ತೊಗೊಳ್ತಿರೋದು ಬಾಡಿ ಮೇಲೆ ಯಾವ ತರ ಎಫೆಕ್ಟ್ ಮಾಡುತ್ತೆ, ಇನ್ನು ಆಯುರ್ವೇದದಲ್ಲಿ ಉತ್ತಮವಾಗಿರುವಂತ ಚಿಕಿತ್ಸೆ ಇದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಆ್ಯಕ್ಚುಲಿ ಎಗೇನ್ ಲೈಫ್ ಸ್ಟೈಲ್ ನಾವು ಮಾತಾಡ್ತಾ ಇರುವಾಗ ಫಸ್ಟ್ ಥಿಂಗ್ ಕಾಮನ್ ಆಗಿ ಬರ್ತಾ ಇರೋದು ಈಸ್ ಹೈಪರ್ ಟೆನ್ಷನ್. ಹೈಪರ್ ಟೆನ್ಷನ್ ಬಂದಾಗ ಮೆಡಿಸಿನ್ಸ್ ತಗೊಳ್ಳೋದು ಒನ್ ಸೈಡ್, ಬಟ್ ಇದ್ರದ್ದು ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಾವು ಅದರಲ್ಲಿ ನಮ್ಮ ಎಲ್ಲ ಎಂಟೈರ್ ಪ್ರೊಸೀಜರ್ಸ್ ನಾವು ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಮಾಡ್ತೀವಿ ಅದರಲ್ಲಿ ಕಂಪ್ಲೀಟ್ ಚೇಂಜಸ್ ಮಾಡಿದ್ರೇ ಇದಕ್ಕೊಂದು ಪರಿಹಾರ. ಅದರಲ್ಲಿ ಫಸ್ಟ್ ಥಿಂಗ್ ಇಸ್ ಆಯುರ್ವೇದಿಕ್ನಲ್ಲಿ ನಾವು ನಮ್ಮ ಹತ್ರ ಪೇಷಂಟ್ಸ್ ಬಂದಾಗ ನಾವು ಆ್ಯಕ್ಚುಲಿ ಅವ್ರನ್ನ ಬಾಡಿ ಪ್ರಕಾರ ಯೂಶ್ವಲಿ ಕಾಮನ್ ಆಗಿ ಬರ್ತಾ ಇರೋ ಕಂಡೀಷನ್ಸ್ ಅಂದರೆ ಲೈಫ್ ಸ್ಟೈಲ್ ಅಂದರೆ ಸ್ಟ್ರೆಸ್ ಎಲ್ಲರಿಗೂ. ಸೊ ಸ್ಟ್ರೆಸ್ ಫ್ಯಾಕ್ಟರ್ಸ್ ರಿಲೀವ್ ಮಾಡಬೇಕಾಗಿದ್ರೆ ಫಸ್ಟ್ ಥಿಂಗ್ ಇಸ್ ಅವರು ಬೇಸಿಕ್ ಆಗಿ ಶೋಧನಾ ಥೆರಪೀಸ್, ದಟ್ ಇಸ್ ಮುಂಚೆನೇ ಹೇಳಿದ್ದೆ, ಈ ಥರ ವಮನ ವಿರೇಚನ ವಸ್ತಿ ಅಂಥದ್ದೆಲ್ಲ ಶೋಧನಾ ಥೆರಪೀಸ್ ಮಾಡಿ ನಂತರ ಶಿರೋಧಾರ ಅನ್ನೋ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಮಾಡಿದರೆ ಡೆಫಿನೆಟ್ ಆಗಿ ಎಷ್ಟು ಹೈ ಆದ್ರೂ BP ಅವ್ರಿಗೆಲ್ಲ ನಾರ್ಮಲೈಸ್ ಆಗಿ ಅದೆಲ್ಲ ಪ್ರೂವ್ಡ್ ಆಗಿರೋ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್. ಇವಾಗ ಕೆಲವರು 1 ಡೇ ಪ್ರೋಸೆಸ್ನಲ್ಲಿ ಮಾಡ್ತಾರೆ, ಕೆಲವರು ಅದೊಂದು ಕೋರ್ಸ್ ಆಫ್ ಸಿಟ್ಟಿಂಗ್ಸ್ ಥರ ಮಾಡ್ತಾರೆ, ಇನ್ನು ಕೆಲವರು ಅದನ್ನು ರಿಪೀಟೆಡ್ ಆಗಿ ಒನ್ಸ್ ಇನ್ 2 ಮಂತ್ಸ್, ಒನ್ಸ್ ಇನ್ 3 ಮಂತ್ಸ್ ಮಾಡಿ ಅದನ್ನು ರೆಗ್ಯುಲರ್ ಆಗಿ ಮಾಡಿ ಕಾಂಪ್ಲಿಕೇಶನ್ಸ್ ಎಲ್ಲ ಅವಾಯ್ಡ್ ಮಾಡಿರೋ ಎಷ್ಟೊಂದು ಕೇಸಸ್ಗಳಿದೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮಾ, ಯಾರು ಮಾತಾಡ್ತಿರೋದು? ಹರಿಣಿ ಅಂತ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ ಹರಿಣಿ, ಪ್ರಶ್ನೆ ಕೇಳ್ಬೋದು ನೇರವಾಗಿ. ನಮಸ್ತೆ ಮೇಡಮ್. ನಮಸ್ಕಾರಮ್ಮ. ಮೇಡಮ್, ನಮ್ಮ ಹಸ್ಬೆಂಡ್ಗೆ ಶುಗರ್ ಇತ್ತು ಮೇಡಮ್ ಲಾಸ್ಟ್ ಮಂತ್ ಅಲ್ಲಿ. ಓಕೆ. 170 ಇತ್ತು. ಆಕ್ಚುಲಿ ನಾವು ಸ್ವಲ್ಪ ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬಂದ್ವಿ ಮೇಡಮ್. ರಾಗಿ ಮುದ್ದೆ, ಬರೀ ಚಪಾತಿ ಆ ತರ ಫುಡ್ ಕುಡ್ಕೊಂಡ್ ಬಂದಿದ್ದೀನಿ. ಓಕೆ. ಇವಾಗ ಶುಗರು ಟಿಫನ್ಗಿನ ಮುಂಚೆ ಮಾತ್ರ 96 ಬಂತು. ಟಿಫನ್ ಆದ್ಮೇಲೆ ಮಾತ್ರ 104 ಬಂದಿದೆ. ಓಕೆ. ಇವಾಗ ಅವ್ರು ತಿನ್ಬೋದಾ ರೈಸ್ ಎಲ್ಲ ಅಂತ ಕೇಳೋಣ ಅಂತ. ಆ್ಯಕ್ಚುಲಿ ಹೆಂಗೆ ಅಂದರೆ ಇವಾಗ ಶುಗರ್ ನೀವು ಚೆಕ್ ಮಾಡಿರೋ ಕಂಡೀಷನ್ಸ್ನಲ್ಲಿ ನಾರ್ಮಲ್ ಆಗಿರುತ್ತೆ. ಆವಾಗ ಅದೊಂಥರ ವಾಲ್ಟೇಜ್ ಥರ ನೀವು ಯಾವಾಗಲೂ ಒಂದೇ ಸ್ಟಡಿಯಾಗಿ ನಿಮ್ಮ ಶುಗರ್ ಲೆವೆಲ್ ನಿಮ್ಮ ಬಾಡಿನಲ್ಲಿ ಇರಬೇಕು. ಕೆಲವೊಮ್ಮೆ ಜಾಸ್ತಿ ಆಗೋದು, ಕೆಲವೊಮ್ಮೆ ಕಡಿಮೆ ಆಗೋದು. ವಾಲ್ಟೇಜ್ ಹೆಂಗೆ ಜಾಸ್ತಿ ಆದರೆ ಹೆಂಗಿರುತ್ತೆ, ಅಷ್ಟೇ ಕಡಿಮೆ ಆದರೆ ಹೆಂಗಿರುತ್ತೆ, ಆ ಥರ ಇರಲೇಬಾರ್ದು ಬಾಡಿನಲ್ಲಿ. ಸೊ ಸ್ಟಡಿಯಾಗಿ ಹೋಗಬೇಕಾದ್ರೆ ಒಂದು ಪ್ಯಾಟರ್ನ್ ಲೈಫ್ ಸ್ಟೈಲ್ ನೀವು ಫಾಲೋ ಮಾಡಲೇಬೇಕಾಗತ್ತಮ್ಮ. ಅದರಲ್ಲಿ ಐಸ್ ಕ್ರೀಮ್ ತಿನ್ನಲೇಬಾರ್ದು ಅಂತ ಆ ಥರ ಎಲ್ಲ ಯಾವುದೂ ಇಲ್ಲ. ನೀವು ಅದನ್ನು ತಗೊಂಡ್ರೂ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಆಗಿರಬೇಕಾದ್ರೆ ಅಷ್ಟೇ ಆ್ಯಕ್ಟಿವಿಟೀಸ್, ದಟ್ ಇಸ್ ಬಾಡಿ ಎಕ್ಸಸೈಸನ್ನು ಇರಬೇಕಾಗತ್ತೆ. ಅದ್ರ ಜೊತೆ ಮೆಡಿಸಿನ್ಸ್ ಕರೆಕ್ಟಾಗ್ಲೂ ತಗೋತಾನೆ ಇರಬೇಕು. ಓಕೆ, ಧನ್ಯವಾದಗಳು ಹರಣಿ ಅವರೇ ಕರೆ ಮಾಡಿದಕ್ಕೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು. ಬಿಕಾಸ್ ರೊಟೀನ್ ಆಗಿ ಚೆಕ್ ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಅದನ್ನ ಆಕ್ಚುಲಿ ಹೆಂಗಿರ್ಬೇಕು ಅಂದ್ರೆ, ಕೆಲವ್ರು ಹೆಂಗೆ ಅಂದ್ರೆ ಸ್ವಲ್ಪ ಏನಾದರೂ ಶುಗರ್ ಜಾಸ್ತಿ ತಗೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ಒಂದು ಡೋಸೇಜ್ ಮೆಡಿಸಿನ್ ತಗೊಳ್ಳೋದು, ಅದು ಅವ್ರದ್ದೇ ಒಂದು ರೀತಿ ಇರುತ್ತೆ. ಇನ್ನು ಕೆಲವರು ಹೆಂಗೆ ಅಂದರೆ ಇವತ್ತಿನ ದಿವಸ ನಾನು ಶುಗರ್ ಲೆವೆಲ್ ಎಲ್ಲ ಕಡಿಮೆ ಮಾಡಿದ್ದೀನಿ, ನೀಟಾಗಿದ್ದೀನಿ, ಆವತ್ತಿನ ದಿವಸ ಮೆಡಿಸನ್ನೇ ತಗೊಳ್ಳೋದಿಲ್ಲ. ಇಲ್ಲ ಇನ್ನು ಕೆಲವರು ಹೆಂಗೆ ಅಂದರೆ 15-20 ಡೇಸ್ ಎಕ್ಸಸೈಸ್ ಮಾಡಿರ್ತಾರೆ, ಹೋಗಿ ಚೆಕ್ ಮಾಡಿರ್ತಾರೆ, ಅವ್ರು ನಾರ್ಮಲ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ 15 ಡೇಸ್ ಅವರು ಎಲ್ಲ ಊಟ ಮಾಡೋದು ನಾರ್ಮಲ್ ಅಲ್ಲ, ಅದಕ್ಕಿಂತ ವರ್ಸ್ಟ್ ಆಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಲ್ಲ ಫಾಲೋ ಮಾಡೋ ಥರ ಇರ್ತಾರೆ. ಹಂಗಿದ್ರೆ ಡೆಫಿನೆಟ್ಲಿ ಶುಗರ್ ಲೆವೆಲ್ ನೀವು ಚೆಕ್ ಮಾಡಿರೋ ಟೈಮ್ನಲ್ಲಿ ಮಾತ್ರ ಜಾಸ್ತಿ ಕಡಿಮೆ ಇರುತ್ತೆ. ಬಟ್ ಬೇರೆ ಟೈಮ್ನಲ್ಲಿ ಜಾಸ್ತಿ ಇದ್ರೆ ಕಾಂಪ್ಲಿಕೇಶನ್ಸ್ ಒನ್ಸ್ ಬಾಡಿನಲ್ಲಿ ಸೆಟ್ ಆದರೆ ಅದು ರಿವರ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಶುಗರ್ ಲೆವೆಲ್ ಸ್ಟಡಿಯಾಗಿದ್ರೆ ಮಾತ್ರ ನಿಮ್ಗದು ಯೂಸ್ ಆಗೋದು, ಪ್ಲಸ್ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗುತ್ತೆ. ಓಕೆ, ಇನ್ನು ಈ ಥೈರಾಯ್ಡ್ ಡಿಸೀಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಎಸ್, ಆ್ಯಕ್ಚುಲಿ ಇದೆ ಈ ಥರ ಒಂದು ಚೈನ್ ರಿಯಾಕ್ಷನ್ಸ್ ಇದೆಲ್ಲ. ಇವು ನೋಡಿದರೆ ಈ ಒನ್ ಸ್ಟ್ರೆಸ್ ಲೆವೆಲ್ ಪ್ಲಸ್ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಬೇಸಿಟಿ ಇಂಥದ್ದೆಲ್ಲ ಬಾಡಿನಲ್ಲಿ ಇದ್ಬಿಟ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಹೆಂಗೆ ಹೈಪರ್ ಟೆನ್ಷನ್ಸ್ಗಿರುತ್ತೆ, ಡಯಾಬಿಟಿಸ್ಗಿರುತ್ತೆ, ಅಷ್ಟೇ ಹೈಪೋಥೈರಾಯ್ಡಿಸಮ್ ಕಾಮನ್ ಆಗಿ ಬಂದಿರೋ ಒಂದು ಕಂಡೀಷನ್. ಲಾಸ್ಟ್ 10 years ನೋಡಿದರೆ ನಮ್ಮ ಪ್ರಾಕ್ಟೀಸ್ನಲ್ಲ, ಅದಕ್ಕೆ ಮುಂಚೆ ಪೇಷಂಟ್ಸ್ ಕಡಿಮೆ ಬರ್ತಾ ಇದ್ದು, ಇವಾಗ ಒಂದು 10 ಪೇಷಂಟ್ಸ್ನಲ್ಲಿ ಒಂದು 8 ಪೇಷಂಟ್ಸ್ ಹೈಪೋಥೈರಾಯ್ಡಿಸಮ್ನಲ್ಲಿ ಕಾಮನ್ ಆಗಿ ಬರ್ತಾ ಇರೋದು ಒಂದು ಕಂಡೀಷನ್ ಇವಾಗ ನೋಡ್ತಾ ಇರೋದು.
ಆ್ಯಕ್ಚುಲಿ ಯಾಕಂದರೆ ಇದೆಲ್ಲ ಮುಂಚೆ ಹೇಳಿದ ಪ್ರಕಾರ ಒಂದು ಚೈನ್ ಅದು ಶುಗರ್ ಮೇಲೆ ಐ ಮೀನ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ ಶುಗರ್ ಲೆವೆಲ್ ಫಸ್ಟ್ ಸೆಟ್ ಆಗುತ್ತೆ, ಅದು ನಂತರ ಹೈಪರ್ ಟೆನ್ಷನ್, ಇಲ್ಲಾಂದರೆ ಹೈಪರ್ ಟೆನ್ಷನ್ಸಿಂದ ಡಯಾಬಿಟಿಕ್ ಆಗೋದು. ಇಂಥದ್ದೆಲ್ಲ ಕಂಡೀಷನ್ಸ್ನಲ್ಲಿ ಕಂಟಿನ್ಯೂ ಆದರೆ ಅದು ನಾವು ಮೆಡಿಸಿನ್ಸಿಂದ ಕಂಟ್ರೋಲ್ ಮಾಡಿರ್ತೀವಿ, ಬಟ್ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕಾಮನ್ ಆಗಿ ಬರೋ ಕಂಡೀಷನ್ ಅಂದರೆ ಹೈಪೋಥೈರಾಯ್ಡಿಸಮ್, ವೆರಿನ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ನಮ್ಮ ಐ ಮೀನ್ ಥ್ರೋಟ್ನಲ್ಲಿ ಇರೋ ಒಂದು ಗ್ಲ್ಯಾಂಡ್ ಅದು ಇಟ್ ಪ್ರೊಡ್ಯೂಸಸ್ ಥೈರಾಕ್ಸಿನ್. ಈ ಥೈರಾಕ್ಸಿನ್ ಕ್ಯಾಲ್ಸಿಯಂ ಮೆಟಬಾಲಿಸಮ್, ನ್ಯೂರಲಾಜಿಕಲ್ ಕಂಡೀಷನ್ಸ್ ಇದಕ್ಕೆಲ್ಲ ಡೆಫಿನೆಟ್ ಆಗಿ ಬೇಕಾಗಿರೋ ಒಂದು ಹಾರ್ಮೋನ್. ಅದು ಇಲ್ಲ ಅಂದರೆ ಫಸ್ಟ್ ಸಿಂಪ್ಟಮ್ ಬರೋದು ಹೆಂಗೆ ಅಂದರೆ ದಪ್ಪ ಆಗೋದ್ರ ಜೊತೆ ಅದ್ರ ಜೊತೆ ಲೇಡೀಸ್ನಲ್ಲಿ ಫಸ್ಟ್ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ಆಗುತ್ತೆ, ಅದು ಫರ್ಟಿಲಿಟಿ ಕಡಿಮೆ ಆಗಿಬಿಡುತ್ತೆ, ಅದ್ರ ಜೊತೆಯಲ್ಲಿ ನಮ್ನೆಸ್ ಬರೋದು, ಕೂದಲು ಉದುರೋದು, ಇಂಥದ್ದೆಲ್ಲ ಕಾಮನ್ ಆಗಿ ಸಿಂಪ್ಟಮ್ಸ್ ಬರುತ್ತೆ. ಅದನ್ನು ನಾವು ಗಮನಿಸಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜ್ ಬರೋದು ಅಂದರೆ ಟೋಟಲಿ ಮೆಟಬಾಲಿಸಮ್ ಹೋಗಿ ದೇಲ್ ಕಮ್ ಟು ಆ ಬಾಡಿ ಶೇಪ್ ನೋಡಿದ್ರೇ ಗೊತ್ತಾಗುತ್ತೆ ಅವ್ರ ಹೈಪೋಥೈರಾಯ್ಡಿಸಮ್ ಆಗಿರುತ್ತೆ ಅಂತ. ರಿವರ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಅನುರಾಧ ಅಂತ. ಓಕೆ, ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ನಾನು ಆಕ್ಚುಲಿ ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ನಮಸ್ಕಾರ, ಹೇಳಿಮ್ಮ. PCOD ಆಕ್ಚುಲಿ ಅವಳು ಲಾಸ್ಟ್ ಇಯರ್ ಅವಳು ಇದು ಪೀರಿಯಡ್ ಸ್ಟಾರ್ಟ್ ಆಯ್ತು. ಆದ್ರೆ ಎವ್ರಿ ಮಂತ್ ಅದು ಕರೆಕ್ಟ್ ಆಗಿ ಎವ್ರಿ ಮಂತ್ ಆಗಲ್ಲ ಮೇಡಮ್. ಆಲ್ ರೈಟ್. ಅದೇನಂತ ಗೊತ್ತಿಲ್ಲ, ಲೈಕ್ ಒಂದೊಂದ್ಸತಿ ಕರೆಕ್ಟ್ ಆಗಿ ನೆಕ್ಸ್ಟ್ ಮಂತ್ ಸೇಮ್ ಡೇ 28 days ಆಗುತ್ತೆ, ಒಂದೊಂದ್ಸತಿ ತುಂಬಾ ಡಿಲೇ ಆಗುತ್ತೆ. ಓಕೆ, ಮಗಳದ್ದು ಏಜ್ ಎಷ್ಟಿದೆ ಅಮ್ಮ? ಇದು ಅವಳದು ಇವಾಗ 13 ಇಯರ್ಸ್ ಆಗ್ತಾ ಇದೆ. ಓಕೆ, ಬಾಡಿ ವೆಯ್ಟ್ ಹೆಂಗಿದೆ? ವೆಯ್ಟ್ ನಾರ್ಮಲ್ ಇದೆ ಡಾಕ್ಟರ್, ಲೈಕ್ 42 kgs ಇದ್ದಾಳೆ, 157 centimeters height ಇದ್ದಾಳೆ. ಆಲ್ ರೈಟ್. ಹಂಗಿದ್ರೆ ಫಸ್ಟ್ ಥಿಂಗ್ ಇಸ್ ನೀವು ಅವ್ರ ಮೀನ್ ಆಕ್ಟಿವಿಟೀಸ್ ಎಲ್ಲ ಹೆಂಗಿರುತ್ತೆ? ಆಕ್ಟಿವಿಟಿ ತುಂಬಾ ನಾರ್ಮಲ್ ಡಾಕ್ಟರ್. ಇಲ್ಲ, ಆಕ್ಟಿವ್ ಆಗಿರ್ತಾಳ, ಎಕ್ಸರ್ಸೈಸ್ ಮಾಡೋದು, ವಾಕಿಂಗ್ ಹೋಗೋದು? ಬೆಳಗ್ಗೆ ಸ್ವಲ್ಪ ಯೋಗ ಮಾಡಿಸ್ತೀವಿ ಅಷ್ಟೇ. ವೆರಿ ಗುಡ್. ಅದು ಆ್ಯಕ್ಚುಲಿ ಹೆಂಗೆ ಅಂದರೆ ಅದನ್ನು ರೆಗ್ಯುಲರ್ ಮಾಡಿ ಆ್ಯಕ್ಚುಲಿ ಕೆಲವರಿಗೆ ಮೆನಾರ್ಕಿ ದಟ್ ಇಸ್ ಸ್ಟಾರ್ಟಿಂಗ್ ಆದಮೇಲೆ ಅದನ್ನು ಕಂಟಿನ್ಯೂಸ್ ಆಗಲಿಕ್ಕೆ ಒಂದು 18 years ತನಕ ಆಗುತ್ತೆ. ಅದು ಮ್ಯಾಂಡೇಟ್ರಿ ಏನೂ ಅಲ್ಲ, ಕೆಲವರು ನಾರ್ಮಲ್ ಆಗುತ್ತೆ. ಬಟ್ ಫಸ್ಟ್ ಥಿಂಗ್ ಇಸ್ PCOD ಇದ್ದಾಗ ದಪ್ಪ ಆಗೋದು, ಅನ್ವಾಂಟೆಡ್ ಪ್ಲೇಸಸ್ನಲ್ಲೆಲ್ಲ ಹೇರ್ ಗ್ರೋತ್ ಬರೋದು, ಇಂಥ ಕಂಡೀಷನ್ಸ್ ಎಲ್ಲ ಇದ್ದರೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಅದು ರೆಗ್ಯುಲರೈಸ್ ಆಗಬೇಕಾದ್ರೆ ನೀವು ಡಯಟ್ನಲ್ಲಿ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ, ಟೋಟಲ್ ಆಗಿ ಫ್ಯಾಟಿ ಫುಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ ಅವ್ರಿಗೆ ರೆಗ್ಯುಲರೈಸ್ ಆಗಿ ಅವ್ರಿಗೆ ಬಾಡಿ ಪ್ಯಾಟರ್ನ್ ದಟ್ ಇಸ್ ಎಕ್ಸಸೈಸ್ ರುಟೀನ್, ಐದರ್ ಯೋಗ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿ, ತಾನಾಗೆ ಅದು ಕರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಕೆಲವು ಮೆಡಿಕೇಶನ್ಸ್ನೆಲ್ಲ ಫಾಲೋ ಮಾಡಬೇಕು. ಅದು ಎಸ್ಪೆಷಲಿ ಆಯುರ್ವೇದಿಕ್ ಆದರೆ ಇನ್ನೂ ಸೇಫ್ ಆಗಿರುತ್ತೆ. ಓಕೆ, ಧನ್ಯವಾದಗಳು ಅನುರಾಧ ಕಾಲ್ ಮಾಡೋದಕ್ಕೆ. ಇನ್ನು ಈ ಹೈಪೋಥೈರಾಯ್ಡಿಸಮ್ ಬಗ್ಗೆ ಹೇಳ್ತಾರೆ ಡಾಕ್ಟರ್. ಸೊ ಆ್ಯಕ್ಚುಲಿ ಹೈಪೋಥೈರಾಯ್ಡಿಸಮ್ ಒನ್ಸ್ ಅದು ಸೆಟ್ ಆದರೆ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಇಸ್ ಇಮಿಡಿಯೇಟ್ಲಿ ಸಪ್ಲಿಮೆಂಟೇಷನ್ ವಿತ್ ಥೈರಾಕ್ಸಿನ್ ಹಾರ್ಮೋನ್ ಮಾಡ್ತಾರೆ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ಅದನ್ನು ರಿವರ್ಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಫಸ್ಟ್ ಥಿಂಗ್ ಇಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ನಲ್ಲಿ ನಾವು ಎಷ್ಟೋ ಕಂಡೀಷನ್ಸ್ ಇದ್ದಾರೆ, ಮೆಡಿಸಿನ್ಸ್ನಲ್ಲಿ ಸ್ಟಾರ್ಟ್ ಮಾಡಿ ಅದನ್ನು ಟೋಟಲ್ ರಿವರ್ಸ್ ಮಾಡಿ ನಾವು ವಿತೌಟ್ ಎನಿ ಮೆಡಿಕೇಶನ್ಸ್ ಅವ್ರನ್ನ ಹಾರ್ಮೋನ್ಸ್ ರೆಗ್ಯುಲರೈಸ್ ಆಗಿ ಇರೋ ಕಂಡೀಷನ್ ತುಂಬ ಕಂಡೀಷನ್ಸ್ನಲ್ಲಿ ನಾವು ನೋಡಿರ್ತೀವಿ. ಬೇಸಿಕ್ನಲ್ಲಿ ಅವ್ರು ಹಂಗೆ ಬರುವಾಗ ಫಸ್ಟ್ ಥಿಂಗ್ ಮೆಡಿಸಿನ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಮುಂಚೆ ಹೇಳಿದ ಪ್ರಕಾರ ಡಿಟಾಕ್ಸಿಫಿಕೇಷನ್ ಪ್ರೋಗ್ರಾಮ್ಸ್ ನಾವು ಮಸ್ಟಾಗಿ ಫಾಲೋ ಮಾಡಿರ್ತೀವಿ. ಇದನ್ನು ಟಾಕ್ಸಿಫಿಕೇಷನ್ ಜೊತೆಯಲ್ಲಿ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ನಾವು ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ಸ್ ಬರೋದು 100% ಅದರಲ್ಲಿ. ಅದ್ರ ಜೊತೆಯಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸು ಇದೆ. ಇವ್ರಿಗೆಲ್ಲ ಕಾಮನ್ ಆಗಿ ಒಂದು ಕಂಡೀಷನ್ಸ್ ಅಂದರೆ ವೆಯ್ಟ್, ದಟ್ ಈಸ್ ಎಸ್ಪೆಷಲಿ ಸ್ಟಮಕ್, ದಟ್ ಈಸ್ ಹಿಪ್ ರೀಜನ್ನಲ್ಲಿ, ವೇಸ್ಟ್ ರೀಜನ್ನಲ್ಲಿ ವೆಯ್ಟ್ ಜಾಸ್ತಿ ಆಗೋದು, ಹೇರ್ ಫಾಲ್ ಆಗೋದು, ಇಂಥ ಕಂಡೀಷನ್ಸ್ನಲ್ಲೆಲ್ಲ ವಿ ಹ್ಯಾವ್ ಸರ್ಟನ್ ಪ್ಯಾಕೇಜಸ್ ಫಾರ್ಮುಲೇಷನ್ಸ್ ಎಲ್ಲ ನಾವು ಮಾಡಿರ್ತೀವಿ. ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ರಿವರ್ಸ್ ಮಾಡ್ಬೋದು, ಇಲ್ಲಾಂದರೆ ಕಂಟ್ರೋಲು ಮಾಡ್ಬೋದು. ಓಕೆ, ಸೊ ಯಾವ ಥರ ಟ್ರೀಟ್ಮೆಂಟ್ಸ್ ಕೊಡ್ತೀರಾ ಡಾಕ್ಟರ್? ಮೆಡಿಸಿನ್ಸ್ ಜೊತೆ ನಾವು ಈ ಥರ ಕಂಡೀಷನ್ಸ್ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಅಂದರೆ ಉದ್ವರ್ತನಂ ಅಂದರೆ ಡ್ರೈ ಪೌಡರ್ ಮಸಾಜಸ್ ಇರುತ್ತೆ, ಧಾನ್ಯಾಮ್ಲ ದಾರ ಅನ್ನೋ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದ್ರ ಜೊತೆ ವಸ್ತಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದಾಗ ಡೆಫಿನೆಟ್ಲಿ ಇಂಬ್ಯಾಲೆನ್ಸ್ ಆಗಿರೋ ಹಾರ್ಮೋನ್ ಕಮ್ಸ್ ಟು ಬ್ಯಾಲೆನ್ಸ್ ಸ್ಟೇಟಸ್.
ಓಕೆ ಫೈನ್. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಇನ್ನು ಟ್ರೀಟ್ಮೆಂಟ್ಸ್ನ ತಗೊಳ್ಬೇಕು ಅಂತಂದ್ರೆ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ಗೆ ವಿಸಿಟ್ ಮಾಡಬಹುದು. ಕೋರ್ಮಂಗಲ 18th ಮೇನ್ನಲ್ಲೇ ಇರೋದು. ನೇರವಾಗಿ ಬರೋದಕ್ಕಿಂತ ಮುಂಚೆ 08065658555 ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ಡಾಕ್ಟರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬರೀ ಇಷ್ಟಕ್ಕೆ ಮಾತ್ರನ ಆಯುರ್ ಹೀಲಿಂಗ್ ಅಲ್ಲಿ ಚಿಕಿತ್ಸೆಗಳು ಸಿಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಪ್ರತಿ ಕಾರ್ಯಕ್ರಮದಲ್ಲೂ ತಿಳಿಸ್ತಾ ಇರ್ತೀನಿ. ಮನುಷ್ಯನಿಗಿರುವಂತಹ ಪ್ರತಿಯೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕೂದಲು ಉದುರೋದ್ರಿಂದ ಹಿಡಿದು ಒಬೇಸಿಟಿ ಪ್ರಾಬ್ಲಮ್ಸ್ ಇರ್ಬೋದು, ENT ಪ್ರಾಬ್ಲಮ್ಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಸ್ಪಾಂಡಿಲೈಟಿಸ್ ಇರ್ಬೋದು, PCOD, ಥೈರಾಯ್ಡು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಪ್ರತಿಯೊಂದು ಸಮಸ್ಯೆ ಕೂಡ ನಮ್ಮ ಆಯುರ್ ಹೀಲಿಂಗ್ ಸೆಂಟರ್ನಲ್ಲಿ ಉತ್ತಮವಾಗಿರುವಂತಹ ಚಿಕಿತ್ಸೆಗಳು ಸಿಗುತ್ತೆ. ಇನ್ನು ಡಾಕ್ಟರ್, ಈ PCOD ಸಮಸ್ಯೆಗಳು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ತಿಳಿಸಿ. ಆ್ಯಕ್ಚುಲಿ PCOD ಪಾಲಿಸಿಸ್ಟಿಕ್ ಓವರಿ ಫಸ್ಟ್ ಈ ಸಿಸ್ಟ್ ಯಾಕೆ ಫಾರ್ಮೇಷನ್ ಆಗುತ್ತೆ ಅಂದರೆ ಡ್ಯೂರಿಂಗ್ ಓವ್ಯುಲೇಷನ್, ದಟ್ ಈಸ್ ಈ ಫಾಲಿಕಲ್ಸ್ ಡೆವಲಪ್ ಆಗಿ ಅದರಿಂದ ಎಗ್ ರಿಲೀಸ್ ಆಗೋದ್ರಿಲ್ಲ, ಅದು ಕಂಟಿನ್ಯೂಸ್ ಆಗಿ ಅಲ್ಲೇ ಓವರೀಸ್ನಲ್ಲಿ ಇದ್ದು ಒಂದು ಸಿಸ್ಟ್ ಫಾರ್ಮೇಷನ್ ಆಗಿ ಫಸ್ಟ್ ಥಿಂಗ್ ಇಸ್ ಇಂಥ ಕಂಡೀಷನ್ಸ್ನಲ್ಲಿ ಮಲ್ಟಿಪಲ್ ಟೈಮ್ಸ್, ದಟ್ ಈಸ್ ಮಂತ್ಲಿ ಹೋಗ್ತಾ ಈ ಥರ ಒಂದು ಫಾರ್ಮೇಷನ್ ಇಟ್ ಬಿಕಮ್ಸ್ ಪಾಲಿಸಿಸ್ಟಿಕ್, ದಟ್ ಈಸ್ ಎನ್ ನಂಬರ್ ಆಫ್ ಸಿಸ್ಟ್ ಇನ್ ದ ಓವರೀಸ್. ಫಸ್ಟ್ ಥಿಂಗ್ ಇಸ್ ಬೇಸಿಕ್ ಆಗಿ ಇದ್ರದ್ದೊಂದು ಕಾಂಪ್ಲಿಕೇಶನ್ಸ್ ಅಂದರೆ ಈಸ್ ಇನ್ಫರ್ಟಿಲಿಟಿ ಈಸ್ ವೆರಿ ಕಾಮನ್. ಇವಾಗ ಇನ್ಫರ್ಟಿಲಿಟಿ ಒಂದು ಪ್ರೈಮರಿ ರೀಸನ್ಸ್ ಇಸ್ PCOD ಮಾತ್ರ ಅಲ್ಲ, ಅದ್ರ ಜೊತೆ ಸ್ಟ್ರೆಸ್ ಆ್ಯಂಡ್ ಅದರ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಕೂಡ. ಸೊ ಯಂಗ್ ಏಜ್ ಗ್ರೂಪ್ನಲ್ಲಿ ಇವಾಗ ಹೇಳ್ತಾ ಇರೋದು ಇಮಿಡಿಯೇಟ್ ಆಗಿ ಮೆನಾರ್ಕಿ ಟೈಮ್, ದಟ್ ಈಸ್ ಒನ್ಸ್ ಪೀರಿಯಡ್ ಆನ್ಸೆಟ್ ಆದ ತಕ್ಷಣ ರೆಗ್ಯುಲರೈಸ್ ಆಗೋದು ನೋಡಲೇಬೇಕಾಗತ್ತೆ. ಬಿಕಾಸ್ ಕೆಲವು ಮಕ್ಕಳಿಗೆ ಹೆಂಗೆ ಅಂದರೆ ಅಟಿಲ್ ದಿ ಏಜ್ ಆಫ್ 18 ಇಯರ್ಸ್ ತನಕ ಅದು ಇರ್ರೆಗ್ಯುಲರ್ ಆಗಿ, ನಂತರ ಅದು 18 ಇಯರ್ಸ್ ಆದಮೇಲೆ. ಬಟ್ ಎಲ್ಲ ಮಕ್ಕಳಿಗೆ 18 ಇಯರ್ಸ್ ತನಕ ನಾವು ವೇಟ್ ಮಾಡೋದು ಈಸ್ ನಾಟ್ ಅ ವೆರಿ ಗುಡ್ ಐಡಿಯಾ. ಅದಕ್ಕೆ ಮುಂಚೆ ಏನಾದರೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಫಾರ್ ಎಕ್ಸಾಂಪಲ್ ದಪ್ಪ ಆಗೋದು ಸಡನ್ನಾಗಿ, ಅನ್ವಾಂಟೆಡ್ ಹೇರ್ ಗ್ರೋತ್ ದಟ್ ಈಸ್ ಅಂಡರ್ ದ ಚಿನ್ ಪ್ಲಸ್ ಅಂಥ ಕಂಡೀಷನ್ಸ್ನಲ್ಲಿ ಆ ಥರ ಹೇರ್ ಗ್ರೋತ್ ಇರೋ ಮಕ್ಕಳಿನಲ್ಲಿ, ಪ್ಲಸ್ ಅವ್ರು ದಪ್ಪ ಹಾಕ್ತಾನೇ ಇರ್ತಾರೆ ಇನ್ ಸ್ಪೈಟ್ ಆಫ್ ಡಯಟ್ ಕಂಟ್ರೋಲ್ ಆದರೂ ಕೂಡ, ದೆನ್ ಇಮಿಡಿಯೇಟ್ಲಿ ಅದನ್ನು ಸಸ್ಪೆಕ್ಟ್ ಮಾಡಿ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಯುರ್ವೇದಿಕ್ನಲ್ಲಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ಸ್ ಇದೆ. ಇಟ್ ಈಸ್ ನಾಟ್ ಓನ್ಲಿ ಪ್ಯೂರಿಫಿಕೇಟರಿ ಟ್ರೀಟ್ಮೆಂಟ್ಸ್, ಅದರಲ್ಲಿ ಕೆಲವು ವಸ್ತಿ ಟ್ರೀಟ್ಮೆಂಟ್ಸ್ ಲೈಕ್ ಉತ್ತರ ವಸ್ತಿ ಅಂತ ಕಂಡೀಷನ್ಸ್ನೆಲ್ಲ, ಬಟ್ ಅನ್ಮ್ಯಾರಿಡ್ ಮಕ್ಕಳಿಗೆಲ್ಲ ನಾವು ಅದು ಮಾಡೋದಿಲ್ಲ. ಬಟ್ ಇನ್ ಕೇಸ್ ಆ ಥರ ಈವನ್ ಆಫ್ಟರ್ ಮ್ಯಾರೇಜ್ ಎಲ್ಲ ಇನ್ಫರ್ಟಿಲಿಟಿ ಇಸ್ ಅ ಕಾಮನ್ ಕಾಸ್ ಆದರೆ ಡೆಫಿನೆಟ್ಲಿ ವಿ ವಿಲ್ ಡೂ ದಿಸ್. ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿದ ಮೇಲೆ ಡೆಫಿನೆಟ್ಲಿ ಅದು ಓವ್ಯುಲೇಷನ್ ಕರೆಕ್ಟ್ ಆಗೋದು ಮಾತ್ರ ಅಲ್ಲ, PCOD ಕೂಡ ರಿವರ್ಸ್ ಮಾಡಿ ಇನ್ಫ್ಯಾಕ್ಟ್ ಎಷ್ಟೋ ಜನ ಅದನ್ನು ಕನ್ಸೀವ್ ಕೂಡ ಆಗಿದ್ದಾರೆ ಅದ್ರ ನಂತರ. ಓಕೆ, ಬಿಕಾಸ್ ಅನ್ಯ ಪದ್ಧತಿ ಮೆಡಿಸಿನ್ಸ್ ನ ತಗೊಳ್ತಾ ಇರ್ತಾರೆ ಅಂತ ಹೇಳ್ಬೋದು ಈ PCOD ಪ್ರಾಬ್ಲಮ್. PCODಗೆ ಫಸ್ಟ್ ಥಿಂಗ್ ಇಸ್ ಏನು ಮಾಡ್ತಾರೆ, ದೇ ಪುಟ್ ದಮ್ ಆನ್ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಆದಮೇಲೆ ಏನಾಗುತ್ತಾರೆ, ಇನ್ಫ್ಯಾಕ್ಟ್ ಅದರಲ್ಲೇ ಕಾಂಪ್ಲಿಕೇಶನ್ಸ್ ಬರೋದು, ಒಬೇಸಿಟಿ ಪ್ಲಸ್ ಡಯಾಬಿಟಿಕ್ ಆಗೋ ಇನ್ನೂ ಚಾನ್ಸಸ್. ಬಿಕಾಸ್ PCODನಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಒಂದು ಇದೆ, ಪೀಪಲ್ ಡು ನಾಟ್ ರೆಸ್ಪಾಂಡ್ ಟು ಇನ್ಸುಲಿನ್. ಸೊ ಅಂಥ ಕಂಡೀಷನ್ಸ್ನಲ್ಲಿ ಅವರು ಡಯಾಬಿಟಿಕ್ ದಟ್ ಇಸ್ ಮೆಡಿಸಿನ್ಸು ಸ್ಟಾರ್ಟ್ ಮಾಡೋ ಒಂದು ಕಂಡೀಷನ್ಸ್ ನಾವು ನೋಡಿದ್ದೀವಿ. ಸೊ ಅಲ್ಲಿ ದೆನ್ ಕಾಂಪ್ಲಿಕೇಶನ್ ಆದಮೇಲೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನಾನು ತೇಜಸ್ವಿ ಅಂತ. ಯಾವಿರಿಂದ ಕರೆ ಮಾಡ್ತಿದ್ರಾ? ಮಲ್ಲೇಶ್ವರಂ. ಮಾತಾಡಿಮ್ಮ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು ನೇರವಾಗಿ. ಹಾಂ, ನಮಸ್ಕಾರ, ಹೇಳಿಮ್ಮ. ಹಲೋ, ನಾನು ಇದು ತೇಜಸ್ವಿನಿ ಅಂತ, 24 ಇಯರ್ಸು. ಓಕೆ. ನಾನು 5 ಮಂತ್ಸಿಂದ ಪೀರಿಯಡ್ಸ್ ಸರಿಯಾಗಿ ಆಗ್ತಿಲ್ಲ. ಓಕೆ. ಸೊ ಏನು ಮಾಡ್ಬೋದು? ಆ್ಯಕ್ಚುಲಿ ಅದು ನೀವು ಚೆಕ್ ಮಾಡಿದ್ದೀರಮ್ಮ? ಏನಾದರೂ ಅಬ್ಡಾಮಿನಲ್ ಸ್ಕ್ಯಾನ್ ಆ ಥರ ಏನಾದರೂ ಮಾಡಿದ್ದೀರಾ? ಅಬ್ಡಾಮಿನಲ್ ಪೆಲ್ವಿಸ್ ಅಂತ ಒಂದು ಮಾಡಿದ್ದೀವಿ. ಆಲ್ ರೈಟ್. ಸೊ ಅದು ನಂದು ಥೈರಾಯ್ಡ್ ಒಂದು ಗ್ಲ್ಯಾಂಡ್ TSH ಏನೋ ಜಾಸ್ತಿ ಇದೆ. ಹಾಗಾದರೆ ಹೈಪೋಥೈರಾಯ್ಡಿಸಮ್ ಅನ್ನೋ ಕಂಡೀಷನ್ ನಿಮಗಿದೆ ಅಂತ. ಹೌದು. ಓಕೆ. ಮೆಡಿಸಿನ್ಸ್ ಏನಾದರೂ ಸ್ಟಾರ್ಟ್ ಮಾಡಿದ್ದಾರಾ? ಹಾಂ, ಮೆಡಿಸಿನ್ಸ್ ಕೊಡ್ತಿದ್ದಾರೆ. ಓಕೆ. ನಂತರನೂ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ? ಇಲ್ಲ, ಪೀರಿಯಡ್ಸ್ ಆಗ್ತಿಲ್ಲ. ಹಾಗಾದರೆ ನಿಮ್ಮ ಬಾಡಿ ವೆಯ್ಟ್ ಹೆಂಗಿದೆ ಅಮ್ಮ? ವೆಯ್ಟ್ 5'1", 85 kgs ಇದ್ದೀನಿ. 85. ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತೀನಿ 80 ಇಂದ 85. ಡೆಫಿನೆಟ್ಲಿ ಅದೇ ಬರ್ತಾ ಇರೋದು. ಅದೇ ನಾವು ಮುಂಚೆ ಹೇಳ್ತಾ ಇದ್ರಲ್ಲ, ನೀವು ಮೆಡಿಸಿನ್ ಸ್ಟಾರ್ಟ್ ಮಾಡಿದ ಮೇಲೆ ಡೆಫಿನೆಟ್ಲಿ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದೇ ಇಲ್ಲ. ಫಸ್ಟ್ ಥಿಂಗ್ ಇಸ್ ನೀವು ಎಕ್ಸಸೈಸ್ ಪ್ಯಾಟರ್ನ್ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ನಿಮ್ಮೊಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್ನಲ್ಲಿ ಇರಲೇಬೇಕಾಗುತ್ತೆ ಇದನ್ನು ರಿವರ್ಸ್ ಮಾಡಲಿಕ್ಕೆ. ಅದ್ರ ಜೊತೆ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಗೆ ರಿವರ್ಸ್ ಮಾಡಿ ನಿಮ್ಮ ಪೀರಿಯಡ್ಸು ರೆಗ್ಯುಲರೈಸ್ ಮಾಡಬಹುದು. ಥೈರಾಯ್ಡ್ ಕಂಪ್ಲೀಟ್ ಆಗಿ ಸ್ಟಾಪ್ ಇದು ಮಾಡ್ಬೋದಾ? ಥೈರಾಯ್ಡ್ ಲೆವೆಲ್ಸ್ ನಿಮಗೆ ನಾರ್ಮಲೈಸ್ ಮಾಡ್ಬೋದು ಡೆಫಿನೆಟ್ಲಿ. ಅದು ನಂತರ ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ಇರುತ್ತೆ.
ಸೊ ನೀವು ಹಾಸ್ಪಿಟಲ್ ಕಡೆ ಬಂದರೆ ನಿಮ್ಮ ಅದನ್ನು ಪೂರ್ತಿ ಡೀಟೇಲ್ಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ಬೋದು. ಅದ್ರ ಜೊತೆ ನಿಮ್ಮ ವೆಯ್ಟ್ ನೀವು ಡೆಫಿನೆಟ್ಲಿ ಕಂಟ್ರೋಲ್ ಮಾಡಲೇಬೇಕಾಗತ್ತೆ ಇಲ್ಲಿ. ಓಕೆ, ಧನ್ಯವಾದಗಳು ತೇಜಸ್ವಿನಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು PCOD ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಿಕಾಸ್ ಸ್ಟಾರ್ಟಿಂಗ್ ನಲ್ಲೇ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ, ಹಾರ್ಮೋನ್ ಟ್ರೀಟ್ಮೆಂಟ್ಸ್ ತಗೊಳಕ್ ಶುರು ಮಾಡ್ತಾರೆ ಅಂತ. ಇನ್ನು ಆಯುರ್ ಹೀಲಿಂಗ್ ನಲ್ಲಿ ಈ PCOD ಸಮಸ್ಯೆಗೆ ಯಾವ ರೀತಿ ಚಿಕಿತ್ಸೆ? ಈ ತರ ಕಂಡೀಷನ್ ಅಲ್ಲಿ ಫಸ್ಟ್ ನಾವು ಬಂದಾಗ ಇನಿಷಿಯಲ್ ಕಂಡೀಷನ್ಸ್ ನಲ್ಲಿ ನಾವು ಫಸ್ಟ್ ಮಾಡೋದಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಟ್ಟು ನಾರ್ಮಲೈಸ್ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಇರೋದು ಹೇಳಿರೋ ಪಂಚಕರ್ಮ ಟ್ರೀಟ್ಮೆಂಟ್ಸೇ ಮಾಡಬೇಕಾಗುತ್ತೆ. ಬಟ್ ಇದೆಲ್ಲ ಮಾಡೋದು ಈಸ್ ಆಲ್ಸೋ ಒನ್ ಥಿಂಗ್ ಇಸ್ ಅದನ್ನು ಪ್ಯಾಟರ್ನ್ ನಾವು ಹೇಳ್ಕೊಡೋ ಅಂಥ ಪ್ಯಾಟರ್ನ್ನ ಫಾಲೋ ಮಾಡಲೇಬೇಕು. ದ್ಯಾಟ್ ಇನ್ಕ್ಲೂಡ್ಸ್ ಡಯಟ್, ದ್ಯಾಟ್ ಇನ್ಕ್ಲೂಡ್ಸ್ ಎಕ್ಸಸೈಸಸ್ ಪ್ಲಸ್ ಮೆಡಿಸಿನ್ಸ್ ಆಲ್ಸೋ. ಇದನ್ನು ಫಾಲೋ ಮಾಡಿ ಒಂದು 2-3 ಸೈಕಲ್ಸ್ ನಾವು ಅವ್ರನ್ನ ಕಂಟಿನ್ಯೂಸ್ ಮಾನಿಟರಿಂಗ್ನಲ್ಲಿ ಇಡ್ತೀವಿ. 90% of the cases definitely respond positively. ಇನ್ನೊಂದು 10% cases is because of the lack of ಅವ್ರ ಕಡೆಯಿಂದ ಕಾಪರೇಷನ್ ಇಲ್ಲ ಅಂದರೆ ಇದರಲ್ಲಿ ಏನು ಗ್ಯಾರಂಟಿ ಅಲ್ಲಿ ಹೇಳೋಕ್ಕಾಗೋದಿಲ್ಲ. ಕೆಲವು ಪೇಷಂಟ್ಸ್ ಹೆಂಗಿರ್ತಾರೆ ಅಂದರೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ, ಡಯಟ್ ಎಕ್ಸಸೈಸ್ ಎಲ್ಲ ಚೆನ್ನಾಗಿರುತ್ತೆ, ಅದು ನಂತರ ಅವ್ರು ಹೆಂಗೆ ಎಲ್ಲ ರೆಗ್ಯುಲರೈಸ್ ಆಗಿ ಅಗೇನ್ ದೇ ಗೋ ಬ್ಯಾಕ್ ಟು ದ ಸೇಮ್ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್. ಆ ಥರ ಮಾಡುವಾಗ ಇದು ಎಂಟೈರ್ ಪ್ರೋಸೆಸ್ ನಾವು ಇಷ್ಟೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಅದನ್ನು ನೀವು ಹೆಂಗೆ ಅಂದರೆ ನಿಮ್ಮ ರೂಟೀನ್ ನೀವು ಹೆಂಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀರಾ ಅಷ್ಟೇ ನೀವು ಎಕ್ಸಸೈಸ್ ಮಾಡೋ ಒಂದು ಕಂಡೀಷನ್ಸ್ನಲ್ಲೂ ಇರಬೇಕಾಗತ್ತೆ. ನಮ್ಮ ಪದ್ಧತಿನಲ್ಲಿ ನಾವು ಫುಡ್ ಐಟಮ್ಸ್ ಎಲ್ಲ ಹೆಂಗೆ ನಮ್ಮ ಕಲ್ಚರ್ ಪ್ರಕಾರ ಹೆಂಗೆ ಫಾಲೋ ಮಾಡ್ತಾ ಇದ್ವಿ ಅದನ್ನು ರುಟೀನ್ ಆಗಿ ಫಾಲೋ ಮಾಡಲೇಬೇಕಾಗತ್ತೆ. ಪ್ಲಸ್ ಅದ್ರ ಜೊತೆನಲ್ಲಿ ಮೆಡಿಸಿನ್ಸ್ ತಗೊಂಡ್ರೆ ಯು ವಿಲ್ ಡೆಫಿನೆಟ್ಲಿ ರಿವರ್ಸ್ ಬ್ಯಾಕ್ ಟು ನಾರ್ಮಲ್ಸಿ ಅಂತಾನೆ ಹೇಳ್ಬೋದು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಮಾತಾಡಿಮ್ಮ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ನಮಸ್ಕಾರ. ಮೇಡಮ್ ಹೇಳಿಮ್ಮ. ಮೇಡಮ್, PCOD ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಅಲ್ಲಿ ಬಂದಿದೆ. ಓಕೆ, ಅದಕ್ಕೆ ಮೆಡಿಸಿನ್ ತಗೋತಾ ಇದೀನಿ. ಅದಕ್ಕೆ ಏನ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು. ನೀವು ಯಾವ ತರ ಮೆಡಿಸಿನ್ ತಗೊಂತಾ ಇದ್ದೀರಾ? ಕ್ಲಿಯರ್ ಆಗ್ತಾ ಇಲ್ಲಮ್ಮ. ಓಕೆ, ಇವಾಗ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿದೆಯಾ? ಇವಾಗ ರೆಗ್ಯುಲರ್ ಆಗಿದೆ ಮೇಡಮ್. ಆದ್ರೆ ಡೇಟಿಗೆ 3 days 4 days ಲೇಟ್ ಆಗುತ್ತೆ. ಓಕೆ, ಫ್ಲೋ ಕ್ಲಿಯರ್ ಆಗಿದೆಯಾ? ಓಕೆ, ಆಕ್ಚುಲಿ ಅಲ್ಲಿ ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಹೆಂಗಿದೆ? ಆಕ್ಚುಲಿ ಅದರಲ್ಲಿ ನೀವು ಮೆಡಿಸಿನ್ ತಗೊಂಡು ನೀವು ನಾರ್ಮಲೈಸ್ ಮಾಡೋದಕ್ಕಿಂತ ನಾರ್ಮಲಿ ನಿಮಗೆ ಆ ಥರ ಎವ್ರಿ 28 days ಆ ಥರ ಸೈಕಲ್ ಬರೋದು ಒಂದು ನಾರ್ಮಲ್, ವಿತೌಟ್ ಎನಿ ಮೆಡಿಕೇಶನ್ಸ್ ಕೂಡ ಬರಲೇಬೇಕಾಗತ್ತೆ. ಅದರಲ್ಲಿ ನೀವು PCOD ಅಂದ ತಕ್ಷಣ ಇಮಿಡಿಯೇಟ್ಲಿ ಬರೀ ಮೆಡಿಸಿನ್ಸಿಂದ ಈ ಥರ ನಾರ್ಮಲೈಸ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ನೀವು ಮುಂಚೆ ಹೇಳಿದ ಪ್ರಕಾರ ನಿಮ್ಮ ಲೈಫ್ ಸ್ಟೈಲೇ ಚೇಂಜಸ್ ಮಾಡಿ ಅದ್ರ ಜೊತೆಯಲ್ಲಿ ಮೆಡಿಸಿನ್ಸು ಪ್ಲಸ್ ಏನು ಡಯಟ್ ಫಾಲೋ ಮಾಡಿದರೆ ಮಾತ್ರ ಇದರಲ್ಲಿ ಒಂದು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಬಿಕಾಸ್ ಇಲ್ಲಾಂದರೆ ಇರ್ರಿವರ್ಸಿಬಲ್ ಎಷ್ಟೋ ಕಂಡೀಷನ್ಸ್ನಲ್ಲಿ ಅಸಾಧ್ಯ, ದಟ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಟ್ರೀಟ್ ಅಂತಾನೆ ಮಾಡಿಬಿಡ್ತಾರೆ. ಅಂಥ ಕಂಡೀಷನ್ಸ್ನಲ್ಲಿ ನೀವು ಹೋಗಲೇಬಾರ್ದು, ಅದಕ್ಕೆ ಮುಂಚೆನೇ ರಿವರ್ಸ್ ಮಾಡಿ ಅಂತಾನೆ. ಇಲ್ಲಾಂದ್ರೆ ಇನ್ಫರ್ಟಿಲಿಟಿ ಕಾಂಪ್ಲಿಕೇಶನ್ಸ್ ಬರೋದು ಕಾಮನ್. ಓಕೆ, ಧನ್ಯವಾದಗಳು ಶ್ರುತಿ ಕರೆ ಮಾಡಿದ್ದಕ್ಕೆ. ಅಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಅವರ ಫಿಸಿಕಲ್ ಆಕ್ಟಿವಿಟೀಸ್, ಫುಡ್, ಡಯಟ್ ಕೂಡ ಮುಖ್ಯ. ಆಕ್ಚುಲಿ ಅದೇ ಹೇಳಿದ್ದಲ್ಲ, ಇದರದ್ದು ನಿಧಾನ, ದಟ್ ಇಸ್ ಕಾಮನ್ ಕಾಸಿಟಿವ್ ಫ್ಯಾಕ್ಟರ್ಸ್. ಏನು ಫಸ್ಟ್ ಆಯುರ್ವೇದಿಕ್ ನಲ್ಲಿ ಯಾವಾಗಲೂ ನಾವು ನೋಡುವಾಗ ರಿವರ್ಸ್ ನಿಧಾನ ಪರಿವರ್ಜನಂ ಅಂತ ಒಂದು ಮೊಡ್ಯಾಲಿಟಿ ಇದೆ. ದಟ್ ಇಸ್ ಯು ಶುಡ್ ಟ್ರೀಟ್ ದ ಪರ್ಸನ್ ವಿತೌಟ್ ದ ಕಾಸಿಟಿವ್ ಫ್ಯಾಕ್ಟ್. ಆ ಥರ ಕಂಡೀಷನ್ಸ್ ಕಾಸಿಟಿವ್ ಫ್ಯಾಕ್ಟರ್ನ ನಾವು ಅವಾಯ್ಡ್ ಮಾಡಿ ಬರೀ ಮೆಡಿಸಿನ್ಸಿಂದ ನಾವು ಅದನ್ನು ರಿವರ್ಸ್ ಮಾಡಿಬಿಡ್ತೀವಿ, ಇಲ್ಲ ನಾವು ಕ್ಯೂರ್ ಮಾಡ್ತೀವಿ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಅವ್ರ ಸೈಡಿಂದ ಕಾಪ್ರೇಷನ್ ಇದ್ದರೆ ಮಾತ್ರ ನಮಗೆಲ್ಲ ಇದನ್ನು ನಾವು ಸಕ್ಸಸ್ಫುಲ್ ಅನ್ಬೋದು. ಪೇಷಂಟ್ಸ್ ಕಡೆಯಿಂದ ಅವ್ರು ಮಾಡಬೇಕಾಗಿರೋದು ಅಂದರೆ ಫಸ್ಟ್ ಥಿಂಗ್ ಇಸ್ ಎಲ್ಲರಿಗೂ ಅವ್ರ ಲೈಫ್ ಸ್ಟೈಲ್ನಲ್ಲಿ ಇದ್ದು ಎಲ್ಲ ನಾರ್ಮಲೈಸ್ ತರಲೇಬೇಕಾಗತ್ತೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ಪ್ರಿಯಾ ಅಂತ. ಮಾತಾಡಿಮ್ಮ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು ನೇರವಾಗಿ. ಮೇಡಮ್, ನಂಗೆ ಥೈರಾಯ್ಡ್ ಇದೆ. 3 years ಇಂದ ಟ್ಯಾಬ್ಲೆಟ್ ತಗೋತಾ ಇದೀನಿ. ಹೇಳಿಮ್ಮ. ವೆಯ್ಟ್ 65 kg ಅಷ್ಟಿದೆ ನನ್ನ ವೆಯ್ಟ್. ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ, ಅದು ಆಗ್ತಿಲ್ಲ. ನೀವು ಯಾವ ತರ ಟ್ರೈ ಮಾಡ್ತಾ ಇದ್ದೀರಾ? ವೆಯ್ಟ್ ಯಾವ ತರ ನೀವು ರೆಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಯಾವ ತರ ಅಂತನಾ? ಎಕ್ಸರ್ಸೈಸ್ ಮತ್ತೆ ಡಯಟ್ ಅಷ್ಟೇ.
ಓಕೆ, ಡಯಟ್ ಫಾಲೋ ಮಾಡ್ತಾ ಇದ್ದೀರಾ ಅಮ್ಮ? ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಾ? ರೆಗ್ಯುಲರ್ ಇಲ್ಲ, ಸಮಟೈಮ್ಸ್ ವಾಕ್ ಫಿಸಿನಲ್ಲಿ ಮಿಸ್ ಆಗ್ಬಿಡುತ್ತೆ, ಬಟ್ ಮತ್ತೆ ಗೇನ್ ಆಗ್ಬಿಡುತ್ತೆ, ರೆಡ್ಯೂಸ್ ಆಗುತ್ತೆ, ಗೇನ್ ಆಗ್ಬಿಡುತ್ತೆ. ಅದು ಆ್ಯಕ್ಚುಲಿ ಫಸ್ಟ್ ಥಿಂಗ್ ಇಸ್ ನಿಮ್ಮ ಡಯಟ್ ನೀವು ಡಿಮೋಟಿವೇಟ್ ಆಗಲೇಬೇಡಿ. ನೀವು ರೆಗ್ಯುಲರ್ ಆಗಿ ಡಯಟ್ ಎಕ್ಸಸೈಸ್ ಫಾಲೋ ಮಾಡಿ. ನಿಮಗೆ ಆ ಥರ ಫಾಲೋ ಮಾಡಿ ರಿಸಲ್ಟ್ ಬಂದಿಲ್ಲ ಅಂದರೆ ದೆನ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಅದರಲ್ಲಿ ಒಂದು ರಿವರ್ಸ್ ಪ್ರೋಸೆಸ್ ಮಾಡಲೇಬಹುದು. ಅದರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ನಲ್ಲೇ ಆದರೆ ನಾವು ಈ ಥರ ಡ್ರೈ ಪೌಡರ್ ಮಸಾಜ್ ಲೈಕ್ ಉದ್ವರ್ತನಂ ಟ್ರೀಟ್ಮೆಂಟ್ ಮಾಡ್ತೀವಿ, ಶೋಧನ ಥೆರಪೀಸ್ ಲೈಕ್ ವಸ್ತಿ ಮಾಡೋದು ಇದೆ, ಲೇಖನ ವಸ್ತಿ ಅಂತಾನೆ ಸ್ಪೆಸಿಫಿಕ್ ಆಗಿ ಒಬೇಸಿಟಿಗೆ ಅಂತಾನೆ ಹೇಳಿದ್ದಾರೆ. ಅದೆಲ್ಲ ಮಾಡಿದರೆ ಅದು ಡೆಫಿನೆಟ್ಲಿ ನಿಮ್ಗೊಂದು ರಿಸಲ್ಟ್ ಬರೋ ಚಾನ್ಸಸ್ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮ್ಯಾಮ್. ಇನ್ನು ಫೈನಲಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಫಸ್ಟ್ ಥಿಂಗ್ ಇಸ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಪ್ರಿವೆಂಟ್ ಮಾಡಲ್ಬೋದು. ಆ್ಯಕ್ಚುಲಿ ಹೆಂಗೆ ಅಂದರೆ ಮೋಸ್ಟ್ ಆಫ್ ದಮ್ ಎಸ್ಪೆಷಲಿ ಈ ಥರ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರೋದು ಮುಂಚೆ, ಅಥಿರೋಸ್ಕ್ಲಿರೋಸಿಸ್ ಬರೋದು ಮುಂಚೆ ನಾವು ಹೈ ರಿಸ್ಕ್ನಲ್ಲಿ ಇದ್ದೀವಿ ಅಂದರೆ ಫಸ್ಟ್ ಥಿಂಗ್ ಇಸ್ ನೀವು ಟೋಟಲಿ ನಿಮ್ಮ ಲೈಫ್ನ ನಿಮ್ಮ ಸೈಡ್ನಲ್ಲೇ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡಿ. ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಕೈನಲ್ಲೇ ಇದೆ. ನೀವು ಅದನ್ನು ನಮ್ಮ ಕಲ್ಚರ್ ಪ್ರಕಾರ ಒಂದು ರೀತಿನಲ್ಲಿ ಫಾಲೋ ಮಾಡಿ, ಎಕ್ಸಸೈಸ್ನ ಇನ್ಕಾಪ್ರೇಟ್ ಮಾಡಿ. ಆ ಥರ ಏನಾದರೂ ಹ್ಯಾಬಿಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್, ಸ್ಮೋಕಿಂಗ್, ಪಾನ್ ಚೂವಿಂಗ್ ಇಂಥದ್ದೆಲ್ಲ ಕಂಡೀಷನ್ಸ್ ಇದ್ದರೆ ಡೆಫಿನೆಟ್ಲಿ ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಯು ಕ್ಯಾನ್ ಕಂಟ್ರೋಲ್ ಮೋಸ್ಟ್ ಆಫ್ ದೀಸ್ ಡಿಸೀಸಸ್. ಓಕೆ, ಫೈನ್ ಡಾಕ್ಟರ್. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತಂದ್ರೆ ಏನು, ಏನೆಲ್ಲ ಬರುತ್ತೆ ಅದರಲ್ಲಿ, ಜೊತೆಗೆ ಟ್ರೀಟ್ಮೆಂಟ್ಸ್ ಯಾವ ತರ ಇದೆ, ಆಯುರ್ವೇಲಿಂಗ್ನಲ್ಲಿ ಏನಾದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅಂಡ್ ಕಾಲರ್ಸ್ ಕಾಲ್ ಮಾಡಿದಂತಹ ಪ್ರಶ್ನೆಗಳು ಕೂಡ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿಲ್ಲ, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ತಗೊಳ್ಬೇಕು ಅಂತಂದ್ರೆ ಕೋರ್ಮಂಗಲ 18th ಮೇನ್ನಲ್ಲಿರುವಂಥ ಆಯುರ್ ಹೀಲಿಂಗ್ ಹಾಸ್ಪಿಟಲ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. 08065658555 ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.